ಬದನೆಕಾಯಿ ಬಜ್ಜಿ ಮಾಡೋದು ನೋಡೋಣ. ಈಗ ಬದನೆಕಾಯಿ ಒಂದು 3 ತೊಗೊಂಡಿದ್ದೀನಿ. ಒಂದು 3 ಚಿಕ್ಕ ಟೊಮೆಟೊ, ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಹಾಗೂ ಕರಿಬೇವು, ಎಣ್ಣೆ, ಉಪ್ಪು ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ನೀರು ಹಾಕ್ಕೊತಾ ಇದ್ದೀನಿ, ಒಂದು ಗ್ಲಾಸಷ್ಟು. ಒಂದು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಹಾಗೂ ಬದನೆಕಾಯಿನೂ ಯಾವುದೇ ರೀತಿ ಬದನೆಕಾಯಿನೂ ತೊಗೊಳ್ಳಿ. ಅದರಲ್ಲಿ ಕಟ್ ಮಾಡಿ ಒಂದು 8 ಭಾಗ ಕಟ್ ಮಾಡಿ ನೋಡಿ ಹಾಕಬೇಕು ಬೇಯೋಕ್ಕೆ. ಟೊಮೊಟೊನೂ ಅಷ್ಟೇ ಕಟ್ ಮಾಡಿ ಹಾಕಬೇಕು, ಬೇಗ ಬೇಯುತ್ತೆ. ಈರುಳ್ಳಿ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ. ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ ಒಂದು, ಹಾಗೂ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು. ಇದೆಲ್ಲ ಬೇಯಬೇಕೀಗ. ಒಂದು 5 ನಿಮಿಷದಲ್ಲಿ ಬೆಂದೋಗುತ್ತೆ. ಕುಕ್ಕರ್ಗೆ ಹಾಕೋದು ಮಾಡಿದ್ರೆ 1 ವಿಸಿಲ್ ಬರೋಕ್ಕೆ ಮುಂಚೆನೇ ಇಳಿಸ್ಕೊಳ್ಳಿ. ಕುಕ್ಕರಲ್ಲೂ ಹಾಕ್ಕೊಂಡು ಮಾಡ್ಕೋಬೋದು. 1 ವಿಸಿಲ್ ಬೆಂದರೆ ಸಾಕಾಗುತ್ತಿದ್ದು. ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈಗ ಬೆಂದಿದೆ. ಈಗ ಬದನೆಕಾಯಿ ಎಲ್ಲ ಮೆತ್ತಗಾಗಿದೆ. ಈಗ ಒಂದು ಪಾತ್ರೆಗೆ ಈಗ ಬೆಂದಂಥ ಮೆಣಸಿನ್ಕಾಯಿ ಎಲ್ಲ ಎತ್ತಾಕ್ಕೊಳ್ಳೋಣ. ಫಸ್ಟು ಎಲ್ಲ ಒಟ್ಟಿಗೆ ಮಸಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಹಂಗಾಗಿ ಒಂದೊಂದೇ ಹಾಕ್ಕೊಂಡು ಇದನ್ನು ಮಸ್ಕೋಬೇಕು. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಸಾರು ಮಾಡಿ ತುಂಬಾ ತಿಂದು ನಾಲಿಗೆ ಕೆಟ್ಟೋಗಿದ್ರೆ ಈ ಥರ ಮಾಡ್ಕೊಂಡು ಒಮ್ಮೆ ತಿನ್ನಿ. ಮುದ್ದೆಗೊತ್ತು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಮೆಣಸಿನ್ಕಾಯಿ ನೋಡಿ ಈ ರೀತಿ ನುಣ್ಣಗೆ ಫಸ್ಟು ಚಚ್ಕೊಂಡಿದ್ದೀನಿ. ನಂತರ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ದಪ್ಪ ಮಾಡಿಕೊಂಡ್ರೂ ಸರಿ ಹೋಗಲ್ಲ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನೀವು ಸೊಪ್ಪು ಮಸಿಯೋದ್ರಿಂದನೂ ಕೂಡ ಇದರಲ್ಲಿ ಈ ಥರ ಬಜ್ಜಿನ ಚೆಚ್ಕೋಬೋದು ನೈಸಾಗಿ. ಈ ಥರ ಕಲ್ಲಿದ್ರೂ ಚೆನ್ನಾಗಿರುತ್ತೆ ನೋಡಿ. ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿ ಹೋಯ್ತು. ಈಗ ನೋಡಿ ಎಷ್ಟಾಗಿದೆ. ಈಗ ಬೇಯಿಸಿದಂಥ ನೀರು ಒಂದು ಸ್ವಲ್ಪನೇ, ಜಾಸ್ತಿ ನೀರು ಹಾಕ್ಕೋಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ. ಬೇಯಿಸಿದ ನೀರು ಸ್ವಲ್ಪ ಉಳಿದಿತ್ತು, ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡೇ ಇದ್ರೂ ಗಟ್ಟಿಗೆ ತಿನ್ನೋದಾದರೆ ರುಬ್ಕೊಂಡಿದ್ದಷ್ಟೇ ಸಾಕಾಗುತ್ತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸಾಸಿವೆ ಸ್ವಲ್ಪ, ಈರುಳ್ಳಿನ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಂಗೆ ಇಟ್ಕೊಂಡಿದ್ದೆ. ಈಗ ಬೇಯಿಸಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಬೇಯಿಸೋದು ಕರ್ದು ಹಾಕಿದ್ವಿ. ನಂತರ ಕರಿಬೇವು, ನೋಡಿ ಕೆಂಪಗಾಗಿದೆ. ಈಗ ಮಸ್ತಿದೆ ಅಂದ್ಕೊಂತ ಬದನೆಕಾಯಿ ಚಟ್ನಿಯನ್ನು ಹಾಕಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಗ್ಗರಣೆ ಜೊತೆ ಹೊಂದ್ಕೋಬೇಕಿದು. ಒಂದು ಕುದಿ ಬಂದರೆ ಸಾಕಾಗುತ್ತೆ, ಆಫ್ ಮಾಡ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ರೆಡಿಯಾಗಿದೆ ಈಗ ಚಟ್ನಿ ನೋಡಿ. ತುಂಬಾ ಸೂಪರಾಗಿ ಅನ್ನಕ್ಕೂ ಎಲ್ಲ ಬಿಸಿ ಅನ್ನದ ಜೊತೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಬದನೆಕಾಯಿ ಬಜ್ಜಿ.